ಕೂದಲು ಉದುರುತ್ತಾ ಇದ್ದರೆ, ಕೂದಲು ಬೆಳೆಯೋಕ್ಕೆ ಬಿಳಿ ಕೂದಲಿನ ಸಮಸ್ಯೆ ಇರೋರಿಗೆ ಈ ಒಂದೇ ಒಂದು ಲಿಕ್ವಿಡ್ನ ಬಳಸಿ ನೋಡಿ. ನಿಮಗೆ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗುತ್ತೆ ಮತ್ತು ಬಿಳಿ ಕೂದಲಿನ ಸಮಸ್ಯೆ ಕೂಡ ಕಡಿಮೆಯಾಗುತ್ತೆ. ಇದನ್ನು ಬುಡದಿಂದ ತುದಿಯವರೆಗೆ ಅಪ್ಲೈ ಮಾಡ್ತಾ ಬನ್ನಿ. ನಿಮಗೆ ಕೂದಲು ಉದುರೋ ಸಮಸ್ಯೆ ತಕ್ಷಣ ಕಡಿಮೆಯಾಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ನಾನು ಫಸ್ಟಿಗೆ ಅಲೋವೆರಾ ತೊಗೊಂಡಿದ್ದೀನಿ. ಅಲೋವೆರಾನ ಕಟ್ ಮಾಡಿ ಫಸ್ಟ್ ನೀರಲ್ಲಿ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಅದರಲ್ಲಿ ಸ್ವಲ್ಪ ವಿಷದ ಅಂಶ ಇರುತ್ತೆ, ಗ್ರೀನ್ ಕಲರ್ ಆಗಿ. ಅದು ತಲೆಗೆ ಒಳ್ಳೆಯದಲ್ಲ. ಆದ್ದರಿಂದ ಕ್ಲೀನಾಗಿ ಒಂದು 10 ನಿಮಿಷ ನೀರಲ್ಲಿ ಇಟ್ಬಿಡಿ. ಆವಾಗ ಗ್ರೀನ್ ಕಲರ್ ಆಗಿ ಒಂದು ಲಿಕ್ವಿಡ್ ಇರುತ್ತೆ. ಅದು ತಲೆಗೆ ಅಷ್ಟು ಒಳ್ಳೆಯದಲ್ಲ. ನೋಡಿ, ಕಾಣ್ತಾ ಇರ್ಬೋದು ಎಷ್ಟು ಗ್ರೀನ್ ಆಗಿದೆ ಅಂತ. ಕ್ಲೀನಾಗಿ ತೊಳೆದು ಆದಮೇಲೆ ಸ್ವಲ್ಪ ನಾನು ದಾಸವಾಳ ತೊಗೊಂಡಿದ್ದೀನಿ. ದಾಸವಾಳ ಇಲ್ಲ ಅಂದರೆ ದಾಸವಾಳದ ಎಲೆನ ಕೂಡ ಯೂಸ್ ಮಾಡ್ಬೋದು. ದಾಸವಾಳ ಹಾಕೊಳ್ಳೋದ್ರಿಂದನೂ ಅಷ್ಟೇ ಕೂದಲು ಸಾಫ್ಟ್ ಆಗುತ್ತೆ, ಚೆನ್ನಾಗಿ ಬೆಳೆಯುತ್ತೆ ಕೂದಲು. ತುಂಬ ಚೆನ್ನಾಗಿ ಕಲರ್ ಕೂಡ ಬರುತ್ತೆ, ಒಳ್ಳೆ ಒಂದು ಶೈನಿಂಗ್ ಬರುತ್ತೆ ದಾಸವಾಳ ಯೂಸ್ ಮಾಡೋದ್ರಿಂದ. ದಾಸವಾಳ ಇಲ್ಲ ಅಂದರೆ ದಾಸವಾಳದ ಪುಡಿ ಕೂಡ ಯೂಸ್ ಮಾಡ್ಬೋದು, ದಾಸವಾಳದ ಎಲೆ ಕೂಡ ತೊಗೋಬೋದು. ಮೊದಲಿಗೆ ನಾನು ಅಲೋವೆರಾನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ತೊಳೆದು ಬಿಟ್ಟೆ ಯೂಸ್ ಮಾಡಬೇಕು ಅಲೋವೆರಾನ. ತುಂಬ ಚೆನ್ನಾಗಿ ಕೂದಲು ಬೆಳೆಯಲು ಸಹಾಯ ಮಾಡುತ್ತೆ ಮತ್ತು ಚೆನ್ನಾಗಿ ಕಪ್ಪಾಗಲು ಕೂಡ ಇದು ಒಳ್ಳೆಯ ಒಂದು ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಒಂದು ಬಾಣಲೆಗೆ ನಾನು ಅಲೋವೆರಾ ಹಾಕ್ಕೊಂಡಿದ್ದೀನಿ, ದಾಸವಾಳ ಮತ್ತು 1 ಟೇಬಲ್ ಸ್ಪೂನ್ ಅಕ್ಕಿ, 1 ಟೇಬಲ್ ಸ್ಪೂನ್ ಮೆಂತ್ಯ, ಅರ್ಧ ಟೇಬಲ್ ಸ್ಪೂನ್ ಫ್ಲ್ಯಾಕ್ಸ್ ಸೀಡನ್ನ ಹಾಕ್ಕೊಂಡಿದ್ದೀನಿ. 1/4 ಟೀ ಸ್ಪೂನಷ್ಟು ಕಲ್ಲಂಜಿ ಸೀಡನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕಲ್ಲಂಜಿ ಸೀಡ್ ಹಾಕೊಳ್ಳೋದ್ರಿಂದನೂ ಅಷ್ಟೇ ಕೂದಲು ಕಪ್ಪಾಗುತ್ತೆ. ಒಂದು ಅರ್ಧ ಟೀ ಸ್ಪೂನು ಟೀ ಪುಡಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಯಾವುದಾದ್ರೂ ಕೂಡ ಹಾಕೋಬೋದು. ನೀವು ಮನೆಯಲ್ಲಿ ಯಾವ ಟೀ ಪುಡಿ ಯೂಸ್ ಮಾಡ್ತೀರೋ ಅದೇ ಟೀ ಪುಡಿನ ಹಾಕೋಬೋದು. ನಿಮಗೆ ನೀರು ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಒಳ್ಳೆಯ ಒಂದು ಲಿಕ್ವಿಡ್ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ ಮತ್ತು ಕೂದಲು ಉದುರುತ್ತಾ ಇದ್ದರೆ ತಕ್ಷಣ ಕಡಿಮೆ ಆಗುತ್ತೆ. ಇದನ್ನು ವಾರದಲ್ಲಿ 2 ಸರಿ ಮಾಡ್ತಾ ಬನ್ನಿ. ನಿಮಗೆ ಕೂದಲು ಉದುರುವ ಸಮಸ್ಯೆನೇ ಕಾಣಿಸ್ಕೊಳ್ಳೋದಿಲ್ಲ. ಚೆನ್ನಾಗಿ ಫಸ್ಟು ಕುದಿಸ್ಕೋಬೇಕು. ಅದರ ರಸ ಎಲ್ಲ ಚೆನ್ನಾಗಿ ಬಿಡಬೇಕು. ಅಕ್ಕಿ ಮತ್ತು ಮೆಂತ್ಯ ಎಲ್ಲ ಹಾಕ್ಕೊಂಡಿದ್ದೀವಲ್ಲ, ಅದು ಚೆನ್ನಾಗಿ ಕುದಿಸ್ಕೊಂಡ್ರೇ ಈ ಲಿಕ್ವಿಡ್ ಚೆನ್ನಾಗಿ ವರ್ಕ್ ಆಗೋದು ನಿಮ್ಮ ಕೂದಲಿಗೆ. ಇವಾಗ ನೀಟಾಗಿ ಕುದಿಸ್ಕೊಂಡ್ರೆ ಅದು ಒಳ್ಳೆಯ ಒಂದು ತಿಕ್ಕಾಗಿರುವಂಥ ಒಂದು ಸಿರಮ್ ರೆಡಿ ಆಗುತ್ತೆ. 10 ನಿಮಿಷ ಇಲ್ಲಾಂದರೆ 15 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಅದು ಚೆನ್ನಾಗಿ ಬೇಯಿಸ್ಕೋಬೇಕು ಎಲ್ಲನೂ ಕೂಡ. ಆವಾಗ ಚೆನ್ನಾಗಿರುತ್ತೆ ಲಿಕ್ವಿಡು. ಮತ್ತು ಇದನ್ನು ಬಳಸೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಕೂದಲು ಉದುರೋ ಸಮಸ್ಯೆ ಕೂಡ ತಕ್ಷಣ ಕಡಿಮೆ ಆಗ್ತಾ ಬರುತ್ತೆ ಈ ಸಿರಮ್ನ ಬಳಸೋದ್ರಿಂದ. ಇದನ್ನು ಬಳಸೋದ್ರಿಂದ ನಿಮಗೆ ಕೂದಲು ನಿಧಾನವಾಗಿ ಕಪ್ಪಾಗ್ತಾ ಬರುತ್ತೆ. ಈ ಲಿಕ್ವಿಡ್ನ ನೀವು ಮಕ್ಕಳು ಕೂಡ ಯೂಸ್ ಮಾಡ್ಬೋದು. 10 ವರ್ಷದ ಮೇಲ್ಪಟ್ಟ ಮಕ್ಕಳು ಕೂಡ ಯೂಸ್ ಮಾಡ್ಬೋದು. ಕೂದಲು ಉದುರ್ತಾ ಇದ್ದರೆ ಇದನ್ನು ಹಾಕ್ಕೊಳ್ಳೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಹೇರ್ ಫಾಲ್ ಆಗ್ತಾ ಇದ್ರೂ ಕೂಡ ತಕ್ಷಣ ಕಡಿಮೆ ಆಗುತ್ತೆ. ನಿಮಗೆ ದಪ್ಪವಾಗಿ ಬೆಳೆಯುತ್ತೆ ಇದನ್ನು ಮಾಡಿ ಹಾಕ್ಕೊಳ್ಳೋದ್ರಿಂದ. ಇವಾಗ ಚೆನ್ನಾಗಿ ಬೇಯಿಸ್ಕೊಂಡು ಆದಮೇಲೆ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ. ನಾನು ಏನು ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಈ ಮೆಂತ್ಯ ಮತ್ತು ಅಕ್ಕಿ, ಫ್ಲ್ಯಾಕ್ಸ್ ಸೀಡು ಇದನ್ನೆಲ್ಲ ನೀವು ಮಿಕ್ಸಿ ಮಾಡಿ ಹೇರ್ ಪ್ಯಾಕ್ ಥರ ಕೂಡ ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಬಿಟ್ಟು ತಲೆಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದನೂ ಕೂಡ ಅಷ್ಟೇ ಕೂದಲು ಸಾಫ್ಟ್ ಆಗುತ್ತೆ ಮತ್ತು ಹೇರ್ ಫಾಲ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಇದನ್ನು ಬಳಸೋದ್ರಿಂದ ನೈಸಾಗಿ ರುಬ್ಬಿಟ್ಟು ಹಾಕೋಬೇಕು. ಇದರಲ್ಲಿ ನಾನು ತೋರಿಸಿಲ್ಲ ತಲೆಗೆ ಅಪ್ಲೈ ಮಾಡೋದನ್ನು, ಬರೀ ನಾನು ಲಿಕ್ವಿಡ್ನ ಮಾತ್ರ ತೋರಿಸಿದ್ದೀನಿ. ಇವಾಗ ಒಂದು ಬೌಲಿಗೆ ಸ್ವಲ್ಪ ಲಿಕ್ವಿಡ್ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಲಿಕ್ವಿಡ್ ಕೂಡ ಯಾವ ಥರ ಕಲರ್ ಇದೆ ಅಂತ, ಕಪ್ಪಾಗಿದೆ. ಇದಕ್ಕೆ ಸ್ವಲ್ಪ ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ತಲೆಗೆ ಅಪ್ಲೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ. ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಈ ಚಳಿಗಾಲದಲ್ಲಿ ಜಾಸ್ತಿಯಾಗಿ ಕೂದಲು ಉದುರುತ್ತೆ ಮತ್ತು ಕೂದಲು ರಫ್ ಆಗುತ್ತೆ. ಆದ್ದರಿಂದ ಈ ಥರ ಮಾಡಿ ಹಾಕ್ಕೊಂಡು ನೋಡಿ, ಕೂದಲು ಸಾಫ್ಟ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಕೂದಲಿಗೆ ಅಪ್ಲೈ ಮಾಡಿ ಕೂಡ ತೋರಿಸ್ತೀನಿ. ಬುಡದಿಂದ ತುದಿಯವರೆಗೆ ಹಚ್ಕೋಬೇಕು ಈ ಲಿಕ್ವಿಡ್ನ. ಹಚ್ಕೊಂಡು ಆದಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಬರೀ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು
ನಾನು ಇದನ್ನು ಜಾಸ್ತಿಯಾಗಿ ಬಳಸ್ತೀನಿ. ವಾರದಲ್ಲಿ 2 ಸರಿ ಹಾಕಿ ಮಾಡ್ಕೊಳ್ಳಿ. ಆವಾಗ ಕೂದಲು ತಿಕ್ಕಾಗಿ ಬೆಳೆಯುತ್ತೆ. ತುಂಬ ಚೆನ್ನಾಗಿ ಬೆಳೆಯುತ್ತೆ. ತುಂಬ ದಪ್ಪವಾಗಿ ಬೆಳೆಯುತ್ತೆ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ. ನೋಡಿ ಬುಡದಿಂದ ತುದಿ ತನಕ ಅಪ್ಲೈ ಮಾಡ್ಕೊಳ್ಳಿ. ಇದನ್ನು ವಾರದಲ್ಲಿ 2 ಸರಿ ಮಾಡ್ತಾ ಬನ್ನಿ. ನಿಮ್ಮ ಕೂದಲು ಉದುರೋ ಸಮಸ್ಯೆ ಕಾಣಿಸ್ಕೊಳ್ಳೋದೇ ಇಲ್ಲ. ಮತ್ತು ಇದೇ ಲಿಕ್ವಿಡಿಗೆ ನಾನು ಮೆಹಂದಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಹಂದಿ ಪುಡಿನ ಹಾಕ್ಕೊಂಡು, ಕೂದಲು ಜಾಸ್ತಿ ಬಿಳಿ ಕೂದಲಿದ್ರೆ ಜಾಸ್ತಿಯಾಗಿ ಹಾಕ್ಕೊಳ್ಳಿ. ಯಾವುದಾದ್ರೂ ಮೆಹಂದಿ ಪುಡಿನ ಯೂಸ್ ಮಾಡ್ಬೋದು. ನೀವು ಯಾವ್ದು ಬಳಸ್ತೀರೋ ಅದನ್ನೇ ಹಾಕ್ಕೊಳ್ಳಿ. ಆದಷ್ಟು ನ್ಯಾಚುರಲ್ ಆಗಿರುವಂತಹ ಮೆಹಂದಿ ಪುಡಿನ ಬಳಸಿ. ಇಲ್ಲ ಮೆಹಂದಿ ಸೊಪ್ಪಿದ್ರೂ ಕೂಡ ಈ ಲಿಕ್ವಿಡ್ನ ಹಾಕಿ ಚೆನ್ನಾಗಿ ರುಬ್ಬಿಟ್ಟು ಕೂಡ ಹಾಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1 ಗಂಟೆ ಇರದ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಬರೀ ಮೆಹಂದಿ ಹಾಕ್ಕೊಂಡ್ರೆ ನಿಮಗೆ ಕೂದಲು ರಫ್ ಆಗುತ್ತೆ, ಕೂದಲು ಉದುರೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಈ ಥರ ಲಿಕ್ವಿಡ್ ರೆಡಿ ಮಾಡಿಬಿಟ್ಟು ನೀವು ಅಪ್ಲೈ ಮಾಡಿಕೊಂಡ್ರೆ ನ್ಯಾಚುರಲ್ ಆಗಿರುವಂತಹ ಕಲರ್ ಬರುತ್ತೆ ಮತ್ತು ಕೂದಲು ಸಾಫ್ಟ್ ಆಗುತ್ತೆ. ಕೂದಲು ಬೆಳೆಯೋದು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಈ ಲಿಕ್ವಿಡ್ನ ಬಳಸೋದ್ರಿಂದ. ಈ ಲಿಕ್ವಿಡ್ನ ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ನೀವು ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನೈಟ್ ಹಾಗೆ ಬಿಟ್ಬಿಡಿ. ಇಲ್ಲ ನೀವು ಒಂದು ನೈಟ್ ಬಿಡೋಕ್ಕಾಗಲ್ಲ ಅಂದರೆ ಒಂದು 2 ಗಂಟೆ ಆದ್ರೂ ಬಿಟ್ಟು ನೀವು ತಲೆಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಕಲರ್ ಆಗುತ್ತೆ, ಸಾಫ್ಟ್ ಆಗುತ್ತೆ. ತಕ್ಷಣ ನೀವು ಮೆಹಂದಿ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಕೂದಲು ಡಾರ್ಕ್ ಆಗಿ ಕಪ್ಪಾಗಲ್ಲ, ಮೀಡಿಯಮ್ ಆಗಿ ಕಲರ್ ಬರುತ್ತೆ. ತುಂಬ ಕಪ್ಪಾಗಲ್ಲ. ಮೆಹಂದಿ ಜೊತೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕೂದಲಿಗೆ ಹಾಕ್ಕೊಂಡ್ರೆ ಒಳ್ಳೆ ಒಂದು ಶೈನಿಂಗ್ ಬರುತ್ತೆ ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ. ಮತ್ತು ಕೂದಲು ಸಾಫ್ಟ್ ಆಗುತ್ತೆ. ಇದರಲ್ಲಿ ನಾವು ಫ್ಲ್ಯಾಕ್ಸ್ ಸೀಡು, ಅಕ್ಕಿ ಮತ್ತು ಮೆಂತ್ಯ ಎಲ್ಲ ಬಳಸಿರೋದ್ರಿಂದ ನ್ಯಾಚುರಲ್ ಆಗಿ ಕೂದಲು ಬೆಳೀತಾ ಬರುತ್ತೆ. ಇದನ್ನು ಅಪ್ಲೈ ಮಾಡಿಕೊಂಡು ಒಂದು 2 ಗಂಟೆ ಬಿಟ್ಟು ಬೆರೀ ನೀರಲ್ಲಿ ತೊಳ್ಕೊಳ್ಳಿ. ನೆಕ್ಸ್ಟ್ ಡೇ ನೀವು ಆಯಿಲ್ ಅಪ್ಲೈ ಮಾಡಿಕೊಂಡು ಆದಷ್ಟು ಮೈಲ್ಡ್ ಶಾಂಪನ್ನ ಯೂಸ್ ಮಾಡಿ. ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಮತ್ತು ಕೂದಲು ದಪ್ಪವಾಗಿ ಉದ್ದವಾಗಿ ಬೆಳೆಯುತ್ತೆ ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ. ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನೋಡಿ ಇವಾಗ ವಾಶ್ ಮಾಡ್ಕೊಂಡು ಆದಮೇಲೆ ತೋರಿಸ್ತಾ ಇದ್ದೀನಿ. ಈ ಕಲರ್ ಬರುತ್ತೆ ನಿಮಗೆ. ತುಂಬ ಡಾರ್ಕ್ ಆಗಿ ಕಪ್ಪು ಬರೋದಿಲ್ಲ, ಮೀಡಿಯಮ್ ಆಗಿ ಕಲರ್ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.